ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ಹಾಗಾಗಿದೆ. ಮುಡಾದ ಅಕ್ರಮವನ್ನ ಕೆದಕಿದಾಗ ನೊಣ ತಿಂದು ಜಾತಿ ಕೆಡಿಸಿಕೊಂಡಂತಾಗಿದೆ ಸಿಎಂ ಸ್ಥಿತಿ. ಹಾಗಂತ ಇದು ಅಕ್ರಮ ಅಂತ ಅಲ್ಲ, ಇದನ್ನ ಬಿಜೆಪಿ ಅಕ್ರಮ ಅಂತ ಇದೆ. ಆದ್ರೆ ಸಿಎಂ ವಾದ ಭಿನ್ನವಾಗಿದೆ. ಇದು ಹತಾಶೆ, ರಾಜಕೀಯ ಪ್ರೇರಿತ ಅನ್ನೋದು ಅವರು ವರಸೆ. ಈಗ ಸಿಎಂ ಕುಟುಂಬಕ್ಕೆ ಹೇಗೆ ಬದಲಿ ನಿವೇಶನ ಸಿಕ್ಕಿದೆ, ಅದೇ ರೀತಿ ಇತರ ನಾಯಕರಿಗೂ ಸಿಕ್ಕಿದೆ. ಅದರ ದಾಖಲೆಯೂ ಕೂಡ ರಿಲೀಸ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡವನ್ನು ಕಳಿಸಿದ್ದಾರೆ. ಅಕ್ರಮವಾಗಿ 50-50 ಸ್ಕೀಮ್ ಮಾಡಿಕೊಂಡು ಇದನ್ನ ಹಂಚಿಕೆ ಮಾಡಿದ್ದಾರೆ. ಹಗರಣವೇ ನಡೀತಾ ಇದ್ದ ಮೇಲೆ ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ರೆ? ಬಿಜೆಪಿಯವರು ಜೆಡಿಎಸ್ನವರು ಇದನ್ನು ರಾಜಕೀಯ ದುರುದ್ದೇಶದಿಂದ ತಂದಿರ್ತಕ್ಕಂಥ. ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಕೂಡ ಸಹಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ. ಈಗ ಎತ್ಕಟ್ಟಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗಲ್ಲ ಅವರಿಗೆ. ಇದು ಮಲ್ಲಯುದ್ಧ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ಈ ಮಲ್ಲಯುದ್ಧ ರಾಜ್ಯ ರಾಜಕಾರಣದಲ್ಲಿ ಮಹಾಕದನಕ್ಕೆ ರಣರಂಗವನ್ನೇ ಸೃಷ್ಟಿಸಿದೆ. 8 ದಿನಗಳ ಅಧಿವೇಶನದಲ್ಲಿ ವ್ಯರ್ಥ ಆಲಾಪ ನಡೆದಿದೆ. ಮೂಡಾ ಹಗರಣದಲ್ಲಿ ಕುಟುಂಬದ ಹೆಸರು ಕೇಳಿಬಂದ ಹಿನ್ನೆಲೆ ಸಿದ್ದರಾಮಯ್ಯ ಮೂಡು ಕಳೆದುಕೊಂಡಿದ್ದಾರೆ. ಇವತ್ತು ಇಡೀ ಹಗರಣದ ಜಾತಕವನ್ನೇ ತೆರೆದಿಟ್ಟಿದ್ದಾರೆ. ಪತ್ನಿಯ ಜಮೀನು ಪಡೆದು ಪರಿಹಾರದಲ್ಲಿ ಬದಲಿ ನಿವೇಶನ. ಇದರಲ್ಲಿ ತಪ್ಪೇನಿದೆ ಎಂದು ದಾಖಲೆಯೊಂದಿಗೆ ಸಿದ್ದು ದಾಳಿ. ವಿಧಾನಸೌಧದಲ್ಲಿ ಇವತ್ತು ಸುದೀರ್ಘ 2.5 ಗಂಟೆಗೂ ಹೆಚ್ಚು ಅವಧಿ ಸಿದ್ದರಾಮಯ್ಯ ಮಾಧ್ಯಮ ಗೋಷ್ಠಿ ನಡೆಸಿ ದಾಖಲೆಯೊಂದಿಗೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ರು. ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಪತ್ನಿ ಪಾರ್ವತಿ ಹೆಸರಲ್ಲಿದ್ದ 3 ಎಕರೆ 16 ಗುಂಟೆ ಜಮೀನನ್ನ ಮೂಡಾ ಒತ್ತುವರಿ ಮಾಡಿ ಬಡಾವಣೆ ನಿರ್ಮಿಸಿದೆ. ಅದಕ್ಕೆ ಪರಿಹಾರವಾಗಿ ಬದಲಿ ನಿವೇಶನ ಹಂಚಿಕೆಯಾಗಿದೆ. ಇದರಲ್ಲಿ ಅಕ್ರಮ ಏನಿದೆ ಅಂತ ಪ್ರಶ್ನಿಸಿದ್ರು. My role is not there. ಮತ್ತೆ totally legal, absolutely legal. ಬಿಜೆಪಿ ಜೆಡಿಎಸ್ ಹತಾಶೆಯಿಂದ ರಾಜಕೀಯ ಪ್ರೇರಿತ ಹೇಳಿಕೆ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ಎಂದು ಸಿದ್ದು ಕೆಂಡ. ಜಮೀನನ್ನ ಲೂಟಿ ಮಾಡಿದ್ದೀರಾ? ವಿಪಕ್ಷಗಳ ಆರೋಪಗಳ ವಿರುದ್ಧ ಸಿಡಿದ ಸಿದ್ದು ಸಿಡಿಗುಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಮತ್ತು ನಾನು 2ನೇ ಬಾರಿ ಸಿಎಂ ಆಗಿದ್ದನ್ನ ಸಹಿಸಲಾಗ್ತಿಲ್ಲ. ಬಿಜೆಪಿ ಜೆಡಿಎಸ್ ಸೇಡಿನ ರಾಜಕಾರಣ ಮಾಡ್ತಾ ಇದೆ. ಹತಾಶೆಯಿಂದ ವಾಮಮಾರ್ಗ ಹಿಡಿದಿದೆ ಅಂತ ಗುಡುಗಿದ್ರು. ಬಿಜೆಪಿಯವರು ಜೆಡಿಎಸ್ನವರು ಇದನ್ನು ರಾಜಕೀಯ ದುರುದ್ದೇಶದಿಂದ ತಂದಿರ್ತಕ್ಕಂಥದ್ದು. ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ. ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನು ಸಹಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಕೂಡ ಸಹಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ. ಇನ್ನು ನೇರವಾಗಿ ಪ್ರಕರಣದ ಹಿನ್ನೆಲೆ ಕೆದಕಿ ದಾಖಲೆಗಳನ್ನ ತೋರಿಸಿ ಭೂ ಅಕ್ರಮ ಆಗಿಲ್ಲ ಅಂತ ಸಾಬೀತಿಗೆ ಯತ್ನಿಸಿದ್ರು. ಅಲ್ಲದೆ ಭೂಮಿ ಮೂಲ ವಾರಸುದಾರರ ವಂಶವೃಕ್ಷವನ್ನ ತೆರೆದಿಟ್ರು. ಹರಾಜಿನಲ್ಲಿ ಲಿಂಗ ಬಿನ್ ಜವರ ಅನ್ನೋರಿಗೆ ₹1 ಕ್ರಯ ಆಗುತ್ತೆ. ಭೂಮಿಯ ಖರೀದಿ ಕಾನೂನು ಪ್ರಕಾರವೇ ಇದೆ. ಲಿಂಗ ಬಿನ್ ಜವರ ಎಂಬುವರಿಗೆ 3 ಜನ ಮಕ್ಕಳು. ಮಲ್ಲಯ್ಯ ಮೊದಲನೇ ಮಗ, ಮೈಲಾರಯ್ಯ 2ನೇ ಮಗ, 3ನೇ ಮಗ ದೇವರಾಜ್. ಮಲ್ಲಯ್ಯಗೆ ವಾರಸುದಾರರಿಲ್ಲ. ಮೈಲಾರಯ್ಯನ ಪತ್ನಿ ಪುಟ್ಟಗೌರಮ್ಮ, ಇವರ ಮಗ ಮಂಜುನಾಥ್ ಸ್ವಾಮಿ. ವಂಶವೃಕ್ಷಕ್ಕೆ 3 ಜನರು ಸಹಿ ಮಾಡಿದ್ದಾರೆ. ಮಲ್ಲಯ್ಯ, ಪುಟ್ಟಗೌರಮ್ಮ, ದೇವರಾಜು, ಮಂಜುನಾಥ್ ಸ್ವಾಮಿ ಇವರೆಲ್ಲ ವಂಶವೃಕ್ಷಕ್ಕೆ ಸಹಿ ಮಾಡಿದ್ದಾರೆ. 1993ರಲ್ಲಿ ದೇವರಾಜು ಎಂಬುವರಿಗೆ ಖಾತೆ ಮಾಡಿಕೊಡಲು ನಮ್ಮ ವಿರೋಧ ಇಲ್ಲ ಅಂತ ಬರೆದುಕೊಟ್ಟಿದ್ದಾರೆ. ಈಗ 20 ವರ್ಷಗಳ ಬಳಿಕ ಮಂಜುನಾಥ್ ಸ್ವಾಮಿಯನ್ನ ಬಿಜೆಪಿ ಎತ್ತಿಕಟ್ಟಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ? 2004. ಈಗ ಎಷ್ಟನೇ ಇಸ್ವಿ? 2024. 20 ವರ್ಷಗಳಲ್ಲಿ ತಕರಾರು ಮಾಡಿದ್ದ ಅವರೇ ಬರ್ಕೊಟ್ಬಿಟ್ಟಿರೋದು. ಈಗ ಎತ್ಕಟ್ಟಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗಲ್ಲ ಅವರಿಗೆ. ಇದೇ ಮೂಡಾದಲ್ಲಿ ಬಿಜೆಪಿ ದಳ ನಾಯಕರು ನಿವೇಶನ ಪಡೆದಿರೋದನ್ನ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಬಹಿರಂಗಪಡಿಸಿದ್ದಾರೆ.
HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ 337 1 ಎಕರೆ ಮಂಜೇಗೌಡ, ಈರ್ನಗೆರೆ 14/1 ಸರ್ವೆ ನಂಬರ್ 2 ಎಕರೆ 25 ಗುಂಟೆ GT ದೇವೇಗೌಡ, ಬೆಲವತ್ತ ಸರ್ವೆ ನಂಬರ್ 32 H ವಿಶ್ವನಾಥ್ ಶಿವಕುಮಾರ್, ದಟ್ಟಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಇನ್ನು ಸಚಿವ ಭೈರತಿ ಸುರೇಶ್ ಹೇಳಿಕೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನವದೆಹಲಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಇದು ಅಲಾಟ್ಮೆಂಟ್ ಲೆಟ್ರು ಕೊಟ್ಟರು, ಸೈಟು ಕರ್ಕೊಂಡು ಹುಡಿಕೊಟ್ರ. ಈ ಲೆಟ್ರ್ 37,000 ರೂಪಾಯಿ ಕಟ್ಟಿದ್ದೀನಿ. 94ರಲ್ಲಿ 37,000 ಇದು ಆಗಿರ್ತಕ್ಕಂಥದ್ದು. ಒಟ್ಟಾರೆ ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ರಾಜಕೀಯ ಜೀವನ ಕಳೆದ ಸಿದ್ದುಗೆ ಈ ಮೂಡಾ ಕೇಸ್ ಮಾತ್ರ ಬೆಂಬಿಡದೆ ಕಾಡ್ತಿರೋದು ಸುಳ್ಳಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.